Good afternoon, dear students. ಈ ಸೆಷನಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ bcom 5th ಸೆಮಿಸ್ಟರ್ ಸೆಕೆಂಡ್ ಚಾಪ್ಟರ್ ಟೈಮ್ ವ್ಯಾಲ್ಯೂ ಆಫ್ ಮನಿಯಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಅದರ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ಸ್ಗಳನ್ನು ಕಲಿಯೋಣ. ಓಕೆನಾ? ಸೊ ಹಿಂದಿನ ಸೆಷನ್ನಲ್ಲಿ ನಾನು ಮೀನಿಂಗ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ದ ಫಾರ್ಮುಲಾಸ್ ರಿಲೇಟಿಂಗ್ ಟು ಪ್ರೆಸೆಂಟ್ ವ್ಯಾಲ್ಯೂ ಅದನ್ನು ಡಿಸ್ಕಸ್ ಮಾಡಿದ್ದೆ. ಸೊ ಈ ಒಂದು ಸೆಷನ್ನಲ್ಲಿ ನಾವು ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ money. So present value, already you all know that what is the meaning of present value. So present value is the current value of a future sum of money. Present value andre no, it is the current value of a future sum of money or stream of cash flows given a specified rate of return, or after discounting the future value money we will get present value of or ಕರೆಂಟ್ ವ್ಯಾಲ್ಯೂ ಆಫ್ ಎ ಫ್ಯೂಚರ್ ಸಮ್ ಆಫ್ ಮನಿ. ನಾವು ಯಾವುದೋ ಒಂದು ಫ್ಯೂಚರಲ್ಲಿ ಸಿಗಬೇಕಾದಂಥ ಅಮೌಂಟಿಗೆ ಡಿಸ್ಕೌಂಟ್ ಫ್ಯಾಕ್ಟರ್ಗಳನ್ನು ಅಪ್ಲೈ ಮಾಡಿದವಾಗ ನಮಗೆ ಸಿಗೋಂಥ ಅಮೌಂಟೇ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಸೊ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಆರ್ ಡಿಸ್ಕೌಂಟೆಡ್ ಎಟ್ ದ ಡಿಸ್ಕೌಂಟ್ ರೇಟ್, ದಟ್ ಈಸ್ ಇಂಟ್ರೆಸ್ಟ್ ರೇಟ್, ಆ್ಯಂಡ್ ದ ಹೈಯರ್ ದ ಡಿಸ್ಕೌಂಟ್ ರೇಟ್ ಲೋವರ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಕ್ಯಾಶ್ ಫ್ಲೋಸ್. ನೀವು ಡಿಸ್ಕೌಂಟ್ ರೇಟ್ ಜಾಸ್ತಿ ಹಾಕಿದಷ್ಟು ನಿಮ್ಮ ಫ್ಯೂಚರ್ ಕ್ಯಾಶ್ ಫ್ಲೋ ಏನಾಗ್ತಾ ಬರುತ್ತೆ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಏನಾಗ್ತಾ ಬರುತ್ತೆ, ಕಡಿಮೆ ಸಿಗ್ತಾ ಹೋಗುತ್ತೆ ನಿಮಗೆ. ಓಕೆನಾ? ಸೊ ಹಾಗಾಗಿ ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ ಹೈ, ದ ಪ್ರೆಸೆಂಟ್ ವ್ಯಾಲ್ಯೂ ವಿಲ್ ಬಿ ಲೋವರ್. ಡಿಟರ್ಮೈನಿಂಗ್ ದ ಅಪ್ರೋಪ್ರಿಯೇಟ್ ಡಿಸ್ಕೌಂಟ್ ರೇಟ್ ಈಸ್ ದ ಕೀ ಟು ಪ್ರಾಪರ್ಲಿ ವ್ಯಾಲ್ಯೂಯಿಂಗ್ ಫ್ಯೂಚರ್ ಕ್ಯಾಶ್ ಫ್ಲೋಸ್, ವೆದರ್ ದೇ ಆರ್ ಅರ್ನಿಂಗ್ಸ್ ಆರ್ ಡೆಟ್ ಆಬ್ಲಿಗೇಷನ್ಸ್. ಯಾವುದೇ ಒಂದು ಇನ್ಕಮ್ ಆಗಿರ್ಬೋದು ಅಥವಾ ಸಾಲ ಆಗಿರ್ಬೋದು, ಸರಿಯಾದ ಡಿಸ್ಕೌಂಟ್ ರೇಟನ್ನು ನೀವು, ದಟ್ ಮೀನ್ಸ್ ಇಂಟ್ರೆಸ್ಟ್ ರೇಟನ್ನು ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸಾಕ್ಟ್ ಸರಿಯಾದಂತಹ ಫ್ಯೂಚರ್ ವ್ಯಾಲ್ಯೂ ಆಗಲಿ ಪ್ರೆಸೆಂಟ್ ವ್ಯಾಲ್ಯೂ ಆಗಲಿ ಸಿಗೋದಕ್ಕೆ ಸಾಧ್ಯ. ಓಕೆನಾ? ಸೊ ನೋಡೋಣ ಈ ಪ್ರೆಸೆಂಟ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಈಗ ಹಿಂದಿನ ಸೆಷನ್ 15ನಲ್ಲಿ ನಾನು ನಿಮಗೆ ಫಾರ್ಮುಲಾಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲಿ ನಾವು ಕ್ಯಾಶ್ ಫ್ಲೋಸ್ಗಳನ್ನು ಡಿವೈಡ್ ಮಾಡ್ಕೊಂಡಿದ್ವಿ. ಯಾವ ಥರ? ಸಿಂಗಲ್ ಕ್ಯಾಶ್ ಫ್ಲೋಲ್ಲಿ ಆ್ಯನ್ಯುವಲ್ ಡಿಸ್ಕೌಂಟಿಂಗ್ ಮತ್ತು ಮಲ್ಟಿಪಲ್ ಡಿಸ್ಕೌಂಟಿಂಗ್, ಇನ್ನೊಂದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ವಿಟಿ, ಅಲ್ಲಿ ಇವನ್ ಕ್ಯಾಶ್ ಫ್ಲೋ ಅಂತ ಒಂದು ಮಾಡ್ಕೊಂಡಿದ್ವಿ, ಇನ್ನೊಂದು ಅನ್ಇವನ್ ಕ್ಯಾಶ್ ಫ್ಲೋಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಈಗ ಮೊದಲನೇದು ಪ್ರಾಬ್ಲಮ್ಸ್ ಆನ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ. ಸಿಂಗಲ್ ಕ್ಯಾಶ್ ಫ್ಲೋ ಮೀನ್ಸ್ ಓನ್ಲಿ ಒನ್ ಕ್ಯಾಶ್ ಫ್ಲೋ, ಒಂದೇ ಒಂದು ಕ್ಯಾಶ್ ಫ್ಲೋ ಇರುತ್ತೆ. ದಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆರ್ ಒನ್ ಟೈಮ್ ಡೆಪಾಸಿಟ್ ಆರ್ ಒನ್ ಟೈಮ್ ಕ್ಯಾಶ್ ಇನ್ಫ್ಲೋ ಅಂತಲೂ ಕರಿತೀವಿ ನಾವು. ಸೊ ಪ್ರಾಬ್ಲಮ್ನ ನೀವು ಓದಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 3000 ರಿಸೀವ್ಡ್ ಎಟ್ ದ ಎಂಡ್ ಆಫ್ ದ ಇಯರ್ ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 9%. ನೋಡಿ, ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 3000 ರಿಸೀವ್ಡ್ ಎಟ್ ದ ಎಂಡ್ ಆಫ್ ದ ಇಯರ್. ಒಂದು ವರ್ಷ ಆದಮೇಲೆ 3000 ರೂಪಾಯಿ ಸಿಗ್ತಾ ಇದೆ ಅಂದರೆ ಅದರ ಈಗಿನ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ನೋಡಿ, ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಇದು ಫ್ಯೂಚರ್ ವ್ಯಾಲ್ಯೂ ಅಲ್ಲ, ಪ್ರೆಸೆಂಟ್ ವ್ಯಾಲ್ಯೂ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 3000 ರಿಸೀವ್ಡ್ ಎಟ್ ದ ಎಂಡ್ ಆಫ್ ದ ಇಯರ್. ನೋಡಿ, ರಿಸೀವ್ಡ್ ಎಟ್ ದ ಎಂಡ್ ಆಫ್ ದ ಇಯರ್, ವರ್ಷದ ಕೊನೆಯಲ್ಲಿ 3000 ರೂಪಾಯಿ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಪ್ರೆಸೆಂಟ್ ವ್ಯಾಲ್ಯೂ, ಈಗಿನ ವ್ಯಾಲ್ಯೂ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 9% ಪರ್ ಆ್ಯನಮ್. ಸೊ ಡಿಸ್ಕೌಂಟ್ ರೇಟ್ ಎಷ್ಟು ಹೇಳಿದ್ದಾರೆ? 9%. ಓಕೆನಾ? ಸೊ ಸೊಲ್ಯೂಷನ್ ಫಾರ್ಮುಲಾ ತುಂಬ ಸಿಂಪಲ್ ಫಾರ್ಮುಲಾ. ಸಿಂಗಲ್ ಕ್ಯಾಶ್ ಫ್ಲೋಗೆ ಪಿ ವಿ ಈಕ್ವಲ್ಸ್ ಟು, ಪಿ ವಿ ಅಂದ್ರೇನು? ಪ್ರೆಸೆಂಟ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು ಎಫ್ ವಿ ಡಿವೈಡೆಡ್ ಬೈ 1 + ಆರ್ ಪವರ್ ಆಫ್ ಎನ್. ಏನು ಎಫ್ ವಿ ಅಂದರೆ ಫ್ಯೂಚರ್ ವ್ಯಾಲ್ಯೂ. 1 ಮೀನ್ಸ್ 1 ರೂಪಿ, ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಸೊ ಪಿ ವಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಎಫ್ ಇ ಫ್ಯೂಚರ್ ವ್ಯಾಲ್ಯೂ ಗೊತ್ತಿದೆ, 3000 ಅಂತ ಹೇಳಿದ್ದಾರೆ. ವರ್ಷದ ಎಂಡಲ್ಲಿ, ಒಂದು ವರ್ಷದ ನಂತರ ಅಂದರೆ ಈ ವರ್ಷದ ಎಂಡ್ ಅಂದರೆ ಒಂದು ವರ್ಷದ ನಂತರ ನಮಗೆ ಸಿಗ್ತಾ ಇದೆ. ಸೊ 3000 ಸಿಗ್ತಾ ಇದೆ. ಅದರ ಈಗಿನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ ರೇಟು 9% ಇದೆ. 9% ಮೀನ್ಸ್ 9 ಡಿವೈಡೆಡ್ ಬೈ 100. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.09. ಎನ್ ಈಕ್ವಲ್ಸ್ ಟು ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ಇಯರ್ ಎಷ್ಟು? ಎಟ್ ದ ಎಂಡ್ ಆಫ್ ದ ಇಯರ್ ಅಂದರೆ 1 ಇಯರ್ ಕಳೆದಿದೆ ಅಂತ ಅರ್ಥ. ಸೊ ದ ಎನ್ ಈಕ್ವಲ್ಸ್ ಟು 1 ಇಯರ್ ಆರ್ 1. ಸೊ ನಾವೀಗ ಏನು ಮಾಡೋಣ? ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಅಂದರೆ ಎಷ್ಟು? 3000. ಸೊ 3000
ಡಿವೈಡೆಡ್ ಬೈ 1 ರೂಪಿಗೆ 1 ಪ್ಲಸ್ ಆರ್ ಈಕ್ವಲ್ಸ್ ಟು 0.09, n ಈಕ್ವಲ್ಸ್ ಟು 1, ಸೊ ಪವರ್ ಆಫ್ 1. ಸೊ 3000 ಆ್ಯಸ್ ಇಟ್ ಈಸ್ ಬರ್ಕೋತೀವಿ ನಾವು, ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿರೋದು 1 ಪ್ಲಸ್ 0.09 ದ ಪವರ್ ಆಫ್ 1 ಮಾಡಿದ್ರೆ ನಿಮಗೆ 1.09 ಬರುತ್ತೆ. ಸೊ 3000 ಡಿವೈಡೆಡ್ ಬೈ 1.09 ಮಾಡಿದವಾಗ ಎಷ್ಟು ಬರುತ್ತೆ ಆನ್ಸರು? 2752.29 ಬರುತ್ತೆ. ರೌಂಡ್ ಆಫ್ ಮಾಡಿದ್ರೆ ನಾವು 2752 ಅಂತಲೂ ಕರಿಬೋದು. ದಿಸ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ನೋಡಿ, 3000 ರೂಪಾಯಿ ನಿಮಗೆ ವರ್ಷದ ಕೊನೆಯಲ್ಲಿ ಸಿಗ್ತಾ ಇದೆ, ಅದರ ಪ್ರೆಸೆಂಟ್ ವ್ಯಾಲ್ಯೂ 2752. ಅರ್ಥ ಆಗ್ತಿದೆ ಹೇಳ್ತಿರೋದು? ಅಥವಾ ಇದನ್ನು ಉಲ್ಟಾ ಹೇಳೋದಾದರೆ 2752 ರುಪೀಸ್ನ ನೀವೇನಾದರೂ ಇವತ್ತು ಇನ್ವೆಸ್ಟ್ ಮಾಡಿದ್ರೆ 9% ಹಾಗೆ ಅದಕ್ಕೇನಾದರೂ ಬಡ್ಡಿ ಕೊಟ್ಟರೆ ನಿಮಗೆ ಒಂದು ವರ್ಷದ ನಂತರ ನಿಮಗೆ 3000 ಸಿಗುತ್ತೆ. ಅದನ್ನು ಫ್ಯೂಚರ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಉಲ್ಟಾ ಹೇಳಿದ್ನಲ್ಲ, ಅದು ಫ್ಯೂಚರ್ ವ್ಯಾಲ್ಯೂ ಆಗುತ್ತೆ. ಅದನ್ನು ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡಿದವಾಗ ಫ್ಯೂಚರ್ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದವಾಗ, ಸೊ 3000 ಇರತಕ್ಕಂಥ ಫ್ಯೂಚರ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? 2752. ಆರ್ ಅಂತ ಹಾಕಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ಇದನ್ನು ನಾವು ಡೈರೆಕ್ಟಾಗಿ ಪಿ ವಿ ಫ್ಯಾಕ್ಟರ್ ಟೇಬಲ್ ಅಂತ ಏನಿರ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಅಂತ ಕರಿತೀವಿ, ಅಥವಾ ಡಿಸ್ಕೌಂಟ್ ವ್ಯಾಲ್ಯೂ ಟೇಬಲ್ ಅಂತಲೂ ಕರಿತೀವಿ. ಸೊ ಅದನ್ನು ನೋಡಿದವಾಗ, ಡಿಸ್ಕೌಂಟ್ ಫ್ಯಾಕ್ಟರ್ನ ಅಪ್ಲೈ ಮಾಡೋದು ನೋಡಿದವಾಗ ಡೈರೆಕ್ಟಾಗಿ ಈ ಮೆಥಡನ್ನು ನಾವು ಫಾಲೋ ಮಾಡ್ಬೋದು. ಪಿ ವಿ ಈಕ್ವಲ್ಸ್ ಟು, ಪಿ ವಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ, ಈಕ್ವಲ್ಸ್ ಟು ಎಫ್ ವಿ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ ಅಂದರೆ 3000 ಇಂಟು ಪಿ ವಿ ಎಫ್. ಪಿ ವಿ ಎಫ್ ಸ್ಟ್ಯಾಂಡ್ಸ್ ಫಾರ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಪಿ ವಿ ಫ್ಯಾಕ್ಟರ್ ಮತ್ತು ಎಫ್ ವಿ ಫ್ಯಾಕ್ಟರ್, ಫ್ಯೂಚರ್ ವ್ಯಾಲ್ಯೂ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಮತ್ತು ಆ್ಯನ್ವಿಟಿ ಫ್ಯಾಕ್ಟರ್ಗಳನ್ನು ಸೊ ಹೇಗೆ ಕಂಡುಹಿಡಿಯೋದು ಅನ್ನೋದೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿನಲ್ಲಿ ನಿಮಗೆ ಒಂದು ಟೇಬಲ್ ಸಿಗುತ್ತೆ, PDF ಫೈಲ್. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಈ ಫಾರ್ಮುಲಾ ಪಿ ವಿ ಎಫ್ ಆಫ್ ಆರ್ ಎನ್. ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್, ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಸೊ ನಾವು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಮೀನ್ಸ್ 3000. ಎಫ್ ವಿ ಅಂದರೆ ಎಫ್ ಇ ಪ್ಲೇಸಲ್ಲಿ 3000 ಹಾಕ್ತೀವಿ. ಇಂಟು ಪಿ ವಿ ಎಫ್. ಯಾವ ಪಿ ವಿ ಎಫ್ನ ಕಂಡುಹಿಡಿಬೇಕು ಅಂತ ಅಲ್ಲಿ ಬ್ರ್ಯಾಕೆಟಲ್ಲಿ ನೋಡಿ, 9% 1 ಇಯರಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೋಬೇಕು. ಅಲ್ಲಿ 1 ರೂಪಾಯಿನ ವ್ಯಾಲ್ಯೂ 9%ಗೆ 1 ಇಯರಿಗೆ ಎಷ್ಟಾಗುತ್ತೆ ಅಂತ ನೀವು ಟೇಬಲ್ನ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಅದನ್ನು ನಾನು ಡಿಸ್ಕ್ರೈಬ್ ಮಾಡಿ ನೋಡಿ ಬ್ರ್ಯಾಕೆಟಲ್ಲಿ. ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 1 ರೂಪಿ ಟೇಬಲ್ ಇನ್ ದ ಲೈನ್ ಆಫ್ 1 ಇಯರ್ at of 9% ಈಸ್ 0.917. ಇದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ನೀವೇನಾದರೂ ಡೈರೆಕ್ಟಾಗಿ ನೀವು ಅಲ್ಲಿ ನೋಡಿದ್ರೆ ಟೇಬಲನ್ನು, ಪಿ ವಿ ಫ್ಯಾಕ್ಟರ್ ಟೇಬಲ್ ನೋಡಿದ್ರೆ ಸಿಂಗಲ್ ಕ್ಯಾಶ್ ಫ್ಲೋಗೆ 1 ಇಯರಿಗೆ 9% ಎಷ್ಟು ಅಂದರೆ 0.917 ಅನ್ನೋ ಒಂದು ವ್ಯಾಲ್ಯೂನ ಅಲ್ಲಿ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಂಟು ಆ ಟೇಬಲ್ ಫ್ಯಾಕ್ಟರ್ ವ್ಯಾಲ್ಯೂ ಏನಿದೆಯೋ ಅದನ್ನು ಹಾಕಿದ್ರೆ ಆಯಿತು ಡೈರೆಕ್ಟಾಗಿ. ಇದು ಡೈರೆಕ್ಟ್ ಮೆಥಡ್. 0.917 ಇಂಟು ಮಾಡ್ತೀರಾ. ಸೊ ಪಿ ವಿ ಈಕ್ವಲ್ಸ್ ಟು 3000 ಇಂಟು 0.917. ಸೊ ಇಟ್ ಕಮ್ಸ್ ಟು 2751. ನೋಡಿ, ಎರಡೂ ಮೆಥಡ್ಗಳಲ್ಲೂ ತುಂಬ ಹತ್ತಿರದ ವ್ಯಾಲ್ಯೂಗಳು ಸಿಗುತ್ತೆ. ಸೊ ಫಾರ್ಮುಲಾ ಮೆಥಡಲ್ಲಿ 2752.29 ಬಂದಿತ್ತು, ಆರ್ 2752 ರೌಂಡ್ ಆಫ್ ಮಾಡಿದ್ರೆ 2752, ಇಲ್ಲಿ 2751, 1 ರೂಪಾಯಿ ಅಷ್ಟೇ ಡಿಫರೆನ್ಸ್ ಬರುತ್ತೆ. ಸೊ ಹಾಗಾಗಿ ಫಾರ್ಮುಲಾ ಮೆಥಡ್ ತುಂಬ ಇಂಪಾರ್ಟೆಂಟು. ಇದು ಈಸಿ ಆಗಲಿ ಅಂತ ಎರಡನ್ನೂ ನೀವು ಎಕ್ಸಾಮಲ್ಲಿ ಮಾಡಬೇಕಾಗತ್ತೆ. ತುಂಬ ಕಡಿಮೆ ಸಮಯ ಸಾಕಾಗತ್ತೆ ಇದಕ್ಕೆ, ಓಕೆನಾ? ಸೊ ಇನ್ನೊಂದು ಸಿಂಗಲ್ ಕ್ಯಾಶ್ ಫ್ಲೋನ ಫಾರ್ಮುಲಾ ಪ್ರಾಬ್ಲಮ್ನ ನೋಡೋದಾದರೆ, ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 50,000 ರಿಸೀವ್ಡ್ ಆಫ್ಟರ್ 2 years ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 8% per annum. ನೋಡಿ, ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 50,000 ರಿಸೀವ್ಡ್ ಆಫ್ಟರ್ 2 years. 2 ವರ್ಷ ಆದಮೇಲೆ 50,000 ಸಿಗ್ತಾ ಇದೆ. ಅದರ ಪ್ರೆಸೆಂಟ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 8% per annum. ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಈ ಕ್ವಶನನ್ನು ಅರ್ಥ ಮಾಡಿಸ್ಬೇಕು ಅಂದರೆ ನಿಮಗೆ 2022ನ ಎಂಡಲ್ಲಿ 50,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ.
ಈಗ ನಡೀತಿರೋದು 2021 ಅಲ್ವಾ. ಆಫ್ಟರ್ 2 ಇಯರ್ಸ್ ಅಂದರೆ 2023ಗೆ ನಿಮಗೆ 50,000 ಸಿಗ್ತಾ ಇದೆ. ಓಕೆನಾ. ಸೊ ಅದರ ಈಗಿನ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಇವತ್ತು ಅದರ ಆ 50,000ಗೆ ಏನು ವ್ಯಾಲ್ಯೂ ಇದೆ? ಸೊ ದಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಡಿಸ್ಕೌಂಟ್ ರೇಟು 8% ಪರ್ ಆ್ಯನಮ್. ಓಕೆನಾ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೇಮ್ ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಡಿವೈಡೆಡ್ ಬೈ 1+r ಪವರ್ ಆಫ್ ಎನ್. ಸೇಮ್ ಫಾರ್ಮುಲಾ. ಎಫ್ ವಿ ಇಲ್ಲಿ ನಮಗೆ ಪಿ ವಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೆಸೆಂಟ್ ವ್ಯಾಲ್ಯೂನ. ಎಫ್ ವಿ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ. ಅದನ್ನು ಕೊಟ್ಟಿದ್ದಾರೆ. 2 ವರ್ಷ ಆದಮೇಲೆ ನಮಗೆ ಎಷ್ಟು ಸಿಗ್ತಾ ಇದೆ? 50,000 ಸಿಗ್ತಾ ಇದೆ. ಆರ್ ಮೀನ್ಸ್ ಇಂಟ್ರೆಸ್ಟ್ ರೇಟ್ ಆರ್ ಡಿಸ್ಕೌಂಟ್ ರೇಟ್ ಅಂತ ಏನಿರುತ್ತೋ ಅದು 8% ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ 8%. 8%ನ ನಾವು 8/100 ಮಾಡಿದ್ರೆ ಎಷ್ಟು ಬರುತ್ತೆ? 0.08 ಅಂತ ಬರ್ಕೋತೀವಿ. ಎನ್ ಈಕ್ವಲ್ಸ್ ಟು ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷ ಆದಮೇಲೆ ನಿಮ್ಗೆ 50,000 ಸಿಗ್ತಾ ಇದೆ? 2 ಇಯರ್ಸ್ ಆದಮೇಲೆ ಸಿಗ್ತಾ ಇದೆ. ಸೊ ಎಲ್ಲ ವ್ಯಾಲ್ಯೂಸ್ಗಳನ್ನು ಫಾರ್ಮುಲಾಗೆ ನಾವೇನು ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಪ್ಲೇಸಲ್ಲಿ ಏನು ಹಾಕಬೇಕು? 50,000 ದಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 ಈಸ್ 1 ರೂಪಿ. 1 ಪ್ಲಸ್ ಆರ್ ಈಕ್ವಲ್ಸ್ ಟು 0.08 ಅಲ್ವಾ, ಅದನ್ನು ಹಾಕೋತೀವಿ. ಪವರ್ ಆಫ್ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? 2 ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಈಸ್ 50,000 ಹಾಗೆ ಉಳಿಸ್ಕೋತೀರಾ. ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿರೋದನ್ನ ಫಸ್ಟು ಬ್ರ್ಯಾಕೆಟ್ ತೆಗಿಬೇಕಲ್ವಾ. ಸೊ ಹಾಗಾಗಿ 1 ಪ್ಲಸ್ 0.08ನ ಆ್ಯಡ್ ಮಾಡಿದವಾಗ ಏನು ಬರುತ್ತೆ? 1.08. ಸೊ ಪವರ್ ಆಫ್ 2 ಅಂದರೆ ಸ್ಕ್ವೇರ್. ಸೊ 1.08 ಸ್ಕ್ವೇರ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 50,000 ಡಿವೈಡೆಡ್ ಬೈ 1.08ನ ಸ್ಕ್ವೇರ್ ಏನಿದೆ ಅದರ ವ್ಯಾಲ್ಯೂ 1.1664 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 50,000 ಡಿವೈಡೆಡ್ ಬೈ 1.1664ನ್ನು ನೀವು ಡಿವೈಡ್ ಮಾಡಿದವಾಗ ನಿಮಗೆ ಆನ್ಸರು 42,866.94 ಇದೆ. ನೀವು ಬೇಕಾದರೆ ಏನು ಮಾಡ್ಬೋದು? ಅದನ್ನು ರೌಂಡೆಡ್ ಆಫ್ ಟು ನೆಕ್ಸ್ಟ್ ನಂಬರ್ ಬಿಕಾಸ್ ದ ಫ್ರ್ಯಾಕ್ಷನ್ ಈಸ್ ಮೋರ್ ದೆನ್ 0.5. ಸೊ ಯು ಕ್ಯಾನ್ ಟೇಕ್ ನೆಕ್ಸ್ಟ್ ನಂಬರ್ 42,867 ತಗೋಬೋದು, ಅಥವಾ 42,866.94 ಅಂತ ನೀವು ಎಕ್ಸಾಕ್ಟ್ ಕೂಡ ಬರಿಬೋದು. ಬೋತ್ ಆರ್ ದ ರೈಟ್ ಆನ್ಸರ್. ಸೊ ಆರ್ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ಪಿ ವಿ ಫ್ಯಾಕ್ಟರ್ನ ಟೇಬಲ್ನ ಉಪಯೋಗಿಸಿ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಹೇಗೆ ಮಾಡೋದು? ಹಿಂದಿನ ಲೆಕ್ಕದಲ್ಲಿ ಮಾಡಿದ್ರಲ್ಲ, ಸೇಮ್ ಮೆಥಡ್. ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಇಂಟು ಪಿ ವಿ ಎಫ್ ಆಫ್ ಆರ್ ಎನ್. ಹಾಗಂದರೆ ಫ್ಯೂಚರ್ ವ್ಯಾಲ್ಯೂ ಇಂಟು ಪಿ ವಿ ಫ್ಯಾಕ್ಟರ್ ಟೇಬಲ್ ಆಫ್ ಆರ್ ಎನ್. ಸೊ ಪಿ ವಿ ಎಷ್ಟಿದೆ? 50,000 ಇಂಟು ಪಿ ವಿ ಎಫ್. ಯಾವುದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು? ಪಿ ವಿ ಎಫ್ ನೀವು 8% ರೇಟ್ ಆಫ್ ಇಂಟ್ರೆಸ್ಟಿಗೆ, ಎನ್ 2 ಇಯರ್ಸಿಗೆ. ನೀವು ಪಿ ವಿ ಫ್ಯಾಕ್ಟರ್ ಟೇಬಲ್ ನಾನೇನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕು, ಅಲ್ಲಿ ಹೋಗಿ 8%ಗೆ 2 ಇಯರ್ಸಿಗೆ ಏನು ಫ್ಯಾಕ್ಟರ್ ಕೊಟ್ಟಿದ್ದಾನೆ ಅಂತ ನೋಡ್ತೀರಾ. ಅದನ್ನು ನೋಡಿದವಾಗ ನಿಮಗೆ ಸಿಗೋದು 0.467. ನೀವು ನೋಡಬೇಕಾಗಿರೋದು ಪಿ ವಿ ಫ್ಯಾಕ್ಟರ್ ಡಿಸ್ಕೌಂಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಏನಿರುತ್ತೋ ಅದನ್ನು, ಆ್ಯನ್ವಿಟಿ ಅಲ್ಲ. ಐ ಆಮ್ ರಿಪೀಟಿಂಗ್, ಆ್ಯನ್ವಿಟಿ ಅಲ್ಲ. ಆ್ಯನ್ವಿಟಿ ನೋಡಬೇಕಾಗಿರೋದು ಯಾವಾಗಲೂ ನೀವು ಮಲ್ಟಿಪಲ್ ಕ್ಯಾಶ್ ಫ್ಲೋಸ್ ಇದ್ದಾವಾಗ. ಇಟ್ ಮೇ ಬಿ ಅನ್ಇವನ್ ಆರ್ ಇಟ್ ಮೇ ಬಿ ಇವನ್ ಕ್ಯಾಶ್ ಫ್ಲೋಸ್, ಅದು ನೆಕ್ಸ್ಟ್ ಮೆಥಡ್ ಬರ್ತಾ ಹೋಗುತ್ತೆ. ಸೊ ಸಿಂಗಲ್ ಕ್ಯಾಶ್ ಫ್ಲೋ ಇದ್ದಾವಾಗ ಬರೀ ನೀವು ಪಿ ವಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಷ್ಟನ್ನು ಮಾತ್ರ ನೋಡಬೇಕು. ಸೊ ಇಲ್ಲಿ 2 ಇಯರ್ಸಿಗೆ 8% ನೋಡಿದವಾಗ ನೀವು ಟೇಬಲಲ್ಲಿ 0.467 ಅನ್ನೋ ವ್ಯಾಲ್ಯೂ ಸಿಗುತ್ತೆ ಅಲ್ಲಿ. ಅದನ್ನು ನೀವು ಫ್ಯೂಚರ್ ವ್ಯಾಲ್ಯೂಗೆ ಇಂಟು ಮಾಡಬೇಕು. ಸೊ ಪಿ ವಿ ಈಕ್ವಲ್ಸ್ ಟು ಫ್ಯೂಚರ್ ವ್ಯಾಲ್ಯೂ ಆಫ್ 50,000 ಇಂಟು ಪಿ ವಿ ಫ್ಯಾಕ್ಟರ್ ಆಫ್ 8% 2 ಇಯರ್ಸ್, ದಟ್ ಈಸ್ 0.467. ಸೊ 50,000ದಿಂದ 0.467ಗೆ ಇಂಟು ಮಾಡಿದವಾಗ 42,850 ಸಿಗುತ್ತೆ. ಸೊ ನೋಡಿ, ಈ ಮೆಥಡಲ್ಲಿ ನೀವು ಮಾಡಿದವಾಗ 42,850 ಬಂತು. ಈ ಮೆಥಡಲ್ಲಿ ಮಾಡಿದವಾಗ 42,866. ಸೊ ಸ್ವಲ್ಪ ಡಿಫರೆನ್ಸ್ ಬರುತ್ತೆ, ನೋ ಪ್ರಾಬ್ಲಮ್. ಯಾಕಂದರೆ ಫ್ರ್ಯಾಕ್ಷನ್ಸ್ಗಳೆಲ್ಲ ಕನ್ಸಿಡರ್ ಮಾಡೋದ್ರಿಂದ ಆ ರೀತಿ ಆಗುತ್ತೆ. ಓಕೆನಾ. ಸೊ ಇದು ಡೈರೆಕ್ಟ್ ಮೆಥಡು, ಇದು ಫಾರ್ಮುಲಾ ಮೆಥಡ್. ಓಕೆ. ಸೊ ಈಗ ಇದು ಸಿಂಗಲ್ ಕ್ಯಾಶ್ ಫ್ಲೋ ಇದ್ದಾವಾಗ, ಆ್ಯನ್ಯುವಲ್ ಕಂಪೌಂಡಿಂಗ್ ಇದ್ದಾಗ. ಓಕೆನಾ. ಇಫ್ ದೇರ್ ಈಸ್ ಮಲ್ಟಿಪಲ್ ಕಂಪೌಂಡಿಂಗ್ ಅಂದರೆ
ನೀವೇನು ಇಂಟ್ರೆಸ್ಟ್ ರೇಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀರಿ ವರ್ಷಕ್ಕೆ ಒಂದು ಸರಿ ಕೊಟ್ಟವಾಗ ಈ ಮೆಥಡ್ಗಳನ್ನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಮಲ್ಟಿಪಲ್ ಡಿಸ್ಕೌಂಟಿಂಗ್ ಪೀರಿಯಡ್ ಇತ್ತು ಅಂತ ಹೇಳಿದವಾಗ ಆಗ ಈ ಮೆಥಡನ್ನು ನೀವು ಉಪಯೋಗಿಸ್ಬೇಕಾಗತ್ತೆ. ಓಕೆನಾ? ಏನು ಮೆಥಡು ಅಂದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಏನಾಗತ್ತಲ್ಲ, ಇಂಟ್ರೆಸ್ಟ್ ರೇಟಿಗೆ ನೀವು ಮಲ್ಟಿಪಲ್ ಡಿಸ್ಕೌಂಟಿಂಗ್ ಪೀರಿಯಡನ್ನು ನೀವು ಎಲ್ಲ ಕಡೆನೂ ಅಪ್ಲೈ ಮಾಡ್ತೀರಾ. ಹೇಗೆ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಇದಕ್ಕೆ ರಿಲೇಟೆಡ್ ಆದಂಥ ಫಾರ್ಮುಲಾಗಳ ಬಗ್ಗೆ ಎಕ್ಸ್ಪ್ಲನೇಷನ್ನ ನಾನು ಹಿಂದಿನ ಸೆಷನಲ್ಲಿ ಕೊಟ್ಟಿದ್ದೆ. ಬೇಕಾದರೆ ನೀವು ಆ ಒಂದು ಸೆಷನ್ನ ಬೇಕಾದರೂ ವಾಚ್ ಮಾಡ್ಬೋದು. ನೋಡಿ, ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ರಿಸೀವೇಬಲ್ ಆಫ್ಟರ್ 3 years. ಇಲ್ಲಿ ನೀವು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ಯಾವುದು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ರಿಸೀವೇಬಲ್ ಆಫ್ಟರ್ 3 years. 3 ವರ್ಷ ಆದಮೇಲೆ ಸಿಗ್ತಾ ಇರತಕ್ಕಂತಹ 10,000 ರೂಪಾಯಿನ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ನೀವು. 3 ವರ್ಷ ಆದಮೇಲೆ 10,000 ಸಿಗುತ್ತೆ ನಿಮಗೆ. ಆ 10,000 3 ವರ್ಷ ಆದಮೇಲೆ ಸಿಗ್ತಾ ಇರೋದ್ರಿಂದ ಇವತ್ತು ಅದ್ರ ವ್ಯಾಲ್ಯೂ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇಫ್ ದ ಡಿಸ್ಕೌಂಟ್ ರೇಟ್ ಈಸ್ 12%, ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? 12% ಪರ್ ಆ್ಯನಮ್ ಇದೆ. ಕ್ಯಾಲ್ಕುಲೇಟ್ ಸೆಮಿ ಆ್ಯನ್ಯುವಲಿ ಅನ್ನೋ ಒಂದು ವರ್ಡ್ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ. ಸೆಮಿ ಆ್ಯನ್ಯುವಲಿ ಅಂದರೆ ಅರ್ಥ ಏನೋ? ಹಾಫ್ ಇಯರ್ಲಿ ಅಂತ. ಸೆಮಿ ಆ್ಯನ್ಯುವಲಿ ಈಸ್ ನಥಿಂಗ್ ಬಟ್ the discounting is taken place half yearly. Okay, so you should apply the formula next. So solution: PV equals to FV divided by 1 plus R. ಅಲ್ಲಿ 1 plus R ಅಷ್ಟೇ ಇರ್ತಿತ್ತು. ಇಲ್ಲಿ ಹಾಫ್ ಇಯರ್ಲಿ ಆಗಿರೋದ್ರಿಂದ ವರ್ಷಕ್ಕೆ 2 ಸರಿ ಡಿಸ್ಕೌಂಟಿಂಗ್ ಮಾಡ್ತೀರಿ ಅಂತ ಅದರ ಅರ್ಥ. ನಿಮ್ಮ ಇಂಟ್ರೆಸ್ಟ್ ರೇಟ್ ಡಿವೈಡೆಡ್ ಬೈ 2 ಮಾಡಬೇಕಿಲ್ಲಿ. R ಡಿವೈಡೆಡ್ ಬೈ 2. ಪವರ್ ಆಫ್ ಎನ್ ಮಾತ್ರ ಇರ್ತಿತ್ತು, ಇಲ್ಲಿ ಅದಕ್ಕೆ 2 ಸೇರಿಕೊಂಡಿದೆ. ನೋಡಿ, ಎರಡೆರಡು ಕಡೆ ಏನಾಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ. ಯಾವುದು? ನಿಮ್ಮ ಡಿಸ್ಕೌಂಟಿಂಗ್ ಏನು ಮಾಡ್ತೀರಲ್ಲ, ಮಲ್ಟಿಪಲ್ ಡಿಸ್ಕೌಂಟಿಂಗು, ಅದನ್ನು ಎಮ್ ಅಂತಲೂ ಕರಿತೀವಿ. ಇಲ್ಲಿ 2 ಅಂತ ಏನು ಬರ್ಕೊಂಡಿದ್ರಲ್ಲ, 2 ಅಂತ 2 ಕಡೆ ಸೇರಿಸಿದ್ರಲ್ಲ, ಅದನ್ನು ಎಮ್ ಅಂತಲೂ ನೀವು ಫಾರ್ಮುಲಾದಲ್ಲಿ ಬೇಕಾದ್ರೆ ಹಾಕ್ಬೋದು. ನಾನು ಡೈರೆಕ್ಟ್ ವ್ಯಾಲ್ಯೂನೇ ಹಾಕಿದ್ದೀನಿ. ಓಕೆನಾ? ಸೊ ಹಾಗಾಗಿ ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಇತ್ತು ಅಲ್ಲಿ ಹಿಂದಿನ ಪ್ರಾಬ್ಲಮಲ್ಲಿ. ಆ್ಯನ್ಯುವಲಿ ಏನು ಡಿಸ್ಕೌಂಟಿಂಗ್ ಮಾಡಿದವಾಗ ಇಲ್ಲಿ ಮಲ್ಟಿಪಲ್ ಡಿಸ್ಕೌಂಟಿಂಗ್ ಇರೋದ್ರಿಂದ 1 ಪ್ಲಸ್ ಆರ್ ಡಿವೈಡೆಡ್ ಬೈ 2. 2 ಮೀನ್ಸ್ half yearly. That means you are going to discount twice in a year. So R divided by 2 into 2n. Here also 2 means multiple discounting period. Okay. Next, PV present value we don't know. FV future value, it is given 10,000. R means interest rate 12%. 12% means 0.12. Here I mentioned M equals to 2. This is the M. It denotes M, but I have taken directly the number 2. ಇಲ್ಲಿ ನಾನು ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ 2 ಅಂತ ತೋರಿಸಿದ್ದೀನಿ. ಹಾಫ್ ಇಯರ್ಲಿ ಅಂತ ಕೊಟ್ಟಾಗ 2ನ ತೋರಿಸ್ತೀನಿ ನಾನು. ಕ್ವಾರ್ಟರ್ಲಿ ಅಂತ ಕೊಟ್ಟಾಗ ಫಾರ್ಮುಲಾದಲ್ಲಿ ಡೈರೆಕ್ಟಾಗಿ 4 ಅಂತ ತೊಗೊತೀನಿ ನಾನು. ಇಲ್ಲಿ ಸಪ್ರೇಟಾಗಿ ಎಮ್ ಅಂತ ನೀವು ಬೇಕಾದ್ರೆ ಹಾಕ್ಕೊಂಡ್ರೆ, ಕ್ವಾರ್ಟರ್ಲಿ ಕೊಟ್ಟವಾಗ ಈ ಎಮ್ ಈಕ್ವಲ್ಸ್ ಟು ಏನಾಗುತ್ತೆ? 4. ಫಾರ್ಮುಲಾದಲ್ಲೂ ಏನಾಗುತ್ತೆ? ಅವಾಗ 4ನ ಹಾಕೋಬೇಕಾಗತ್ತೆ. ಮಂತ್ಲಿ ಅಂತ ಕೊಟ್ಟಾಗ ಎಮ್ ಈಕ್ವಲ್ಸ್ ಟು 12 ಆಗುತ್ತೆ. ಫಾರ್ಮುಲಾದಲ್ಲೂ ನೀವು ಎರಡು ಕಡೆನೂ ಇಲ್ಲೇನು 2 ಅಂತ ಸೇರಿಸ್ಕೊಂಡಿದ್ದೀನಿ ಅಲ್ಲಿ 12 ಹಾಕೋಬೇಕು. ಡೈಲಿ ಅಂತ ಕೊಟ್ಟವಾಗ ಏನಾಗುತ್ತೆ? 365. ಎಮ್ ಈಕ್ವಲ್ಸ್ ಟು 365 ಆಗುತ್ತೆ. ನೀವು ಬೇಕಾದರೆ ಫಾರ್ಮುಲಾದ ಡೈರೆಕ್ಟಾಗಿ 365 ಅಂತ ಹಾಕ್ಕೋಬೋದು ಈ 2 ಅಂತ ಕೊಟ್ಟಿರೋ ಪ್ಲೇಸಲ್ಲಿ. ಎನ್ ಆ್ಯಸ್ ಇಟ್ ಈಸ್ ಎನ್ ಈಕ್ವಲ್ಸ್ ಟು 3 years. ಸೊ ಪಿ ವಿ ಈಕ್ವಲ್ಸ್ ಟು ಫಾರ್ಮುಲಾನ ಅಪ್ಲೈ ಮಾಡೋಣ. ಎಫ್ ವಿ ಪ್ಲೇಸಲ್ಲಿ ಎಷ್ಟು ಬರುತ್ತೆ? 10,000 ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ 0.12. ಆರ್ ಈಕ್ವಲ್ಸ್ ಟು 0.12 ಅಲ್ವಾ? ಸೊ 0.12 ಡಿವೈಡೆಡ್ ಬೈ 2 ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಹಾಫ್ ಇಯರ್ಲಿ ಆಗಿರೋದ್ರಿಂದ ಡಿವೈಡೆಡ್ ಬೈ 2. ಕ್ವಾರ್ಟರ್ಲಿ ಆಗಿದ್ದರೆ ಡಿವೈಡೆಡ್ ಬೈ 4 ಆಗ್ತಿತ್ತು, ನೆನಪಿರಲಿ. ಮಂತ್ಲಿ ಆಗಿದ್ದರೆ ಡಿವೈಡೆಡ್ ಬೈ 12 ಆಗ್ತಿತ್ತು. ಸೊ ಇಂಟು 2 ಇಂಟು 3. ಮತ್ತು ಇಲ್ಲಿ ನಂಬರ್ ಆಫ್ ಇಯರ್ಸಿಗೆ ಇಂಟು ಯಾವುದನ್ನ ಸೇರಿಸ್ತಿದ್ದೀವಿ? ಈಗೇನು ಡಿವೈಡೆಡ್ ಬೈ 2 ಮಾಡಿರ್ತೀವೋ ಅದನ್ನೇ, ಅಂದರೆ ಟ್ವೈಸ್ ಇನ್ ಎ ಇಯರ್. ಹಾಫ್ ಇಯರ್ಲಿ ಆಗಿರೋದ್ರಿಂದ ಅಲ್ಲಿ ಡಿವೈಡೆಡ್ ಬೈ 2 ಇಂಟು 3 ಆಗಿತ್ತು. ಕ್ವಾರ್ಟರ್ಲಿ ಆಗಿದ್ದರೆ 4 ಇಂಟು 3 ಆಗುತ್ತೆ. ಮಂತ್ಲಿ ಆಗಿದ್ದರೆ 12 ಇಂಟು 3 ಆಗುತ್ತೆ, ನೆನಪಿರಲಿ. ಡೈಲಿ ಆಗಿದ್ದರೆ 365 ಇಂಟು 3 ಆಗುತ್ತೆ. ಆ ರೀತಿಯ ಪ್ರಾಬ್ಲಮ್ಸ್ಗಳನ್ನ ಎಕ್ಸಾಮಿಗೆ ಕೊಡೋಲ್ಲ, ಬಟ್ ಆ ಥರ ಇತ್ತು ಅಂತ ಹೇಳಿದ್ರೆ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಲ್ವಾ? 10,000 ಆ್ಯಸ್ ಇಟ್ ಈಸ್ ಬರ್ಕೋತೀವಿ ಡಿವೈಡೆಡ್ ಬೈ
1 ಪ್ಲಸ್, ಈಗ ಫಸ್ಟ್ ಏನು ಮಾಡಬೇಕು, ನಾವು ಬಾಡ್ ಮಾಸ್ ಏನು ಹೇಳುತ್ತೆ ಫಸ್ಟು ಡಿವೈಡೆಡ್ ಬೈನ ಮಾಡ್ಕೋಬೇಕಲ್ವಾ. ಸೊ 0.12 ಡಿವೈಡೆಡ್ ಬೈ 2 ಮಾಡ್ಕೊತೀರಾ, 0.06 ಸಿಗುತ್ತೆ. 2 ಇಂಟು 3ನ ಇಂಟು ಮಾಡಿದವಾಗ ಏನು ಸಿಗುತ್ತೆ, 6 ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1 ಪ್ಲಸ್ 0.06 ಸಿಗುತ್ತೆ. ನಿಮ್ಗೆ ಆನ್ಸರ್ನ ಆ್ಯಡ್ ಮಾಡ್ಕೊಂಡವಾಗ ಪವರ್ ಆಫ್ 6 ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1.06ನ ಪವರ್ ಆಫ್ 6ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 1.419 ಸಿಗುತ್ತೆ. 1.419 ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1.419ನ ಮಾಡಿದವಾಗ ನೀವು 7,047.22 ಅಮೌಂಟ್ ಸಿಗುತ್ತೆ. ಸೊ ಪಿ ವಿ ಈಕ್ವಲ್ಸ್ ಟು 7,047.22. ಅದರ ಅರ್ಥ 3 ವರ್ಷ ಆದಮೇಲೆ ಸಿಗ್ತಾ ಇರ್ತಕ್ಕಂಥ ನಿಮಗೆ ಏನು 10,000 ರೂಪಾಯಿ ಸಿಗ್ತಾ ಇದೆ, ಆ 10,000 ರೂಪಾಯಿನ ಈಗಿನ ವ್ಯಾಲ್ಯೂ 7,047.22. ಆರ್ ನೀವು ಇದಕ್ಕೆ ಬೇರೆ ಫಾರ್ಮುಲಾ ಏನು ಡೈರೆಕ್ಟ್ ಫಾರ್ಮುಲಾನ ಕೂಡ ಅಪ್ಲೈ ಮಾಡಿ ಟ್ರೈ ಮಾಡ್ಬೋದು. ಅದನ್ನು ನೋಡಿ, ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಇಂಟು ಪಿ ವಿ ಎಫ್ ಆಫ್ ಆರ್ ಡಿವೈಡೆಡ್ ಬೈ 2 ಇಂಟು ಎನ್ ಅಂತ ಇದೆ. ಹೇಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು, ಎಫ್ ವಿ ಈಕ್ವಲ್ಸ್ ಟು 10,000. ಓಕೆ, ಸೊ ಪಿ ವಿ ಎಫ್ ಬ್ರ್ಯಾಕೆಟಲ್ಲಿ 12% ಡಿವೈಡೆಡ್ ಬೈ 2 ಮಾಡಿದ್ದೀವಿ ನಾವು. ಯಾಕೆ 12% ಡಿವೈಡೆಡ್ ಬೈ 2 ಮಾಡಿದ್ದೀವಿ, ಇಲ್ಲಿ 2 ಅಂದರೆ ಏನು, ಹಾಫ್ ಇಯರ್ಲಿನ ಡಿನೋಟ್ ಮಾಡುತ್ತೆ, ಅಂದರೆ ಟ್ವೈಸ್ ಇನ್ ಎ ಇಯರ್ ಡಿಸ್ಕೌಂಟಿಂಗ್ ಮಾಡ್ತೀರಾ. ಹಾಗಾಗಿ ನಿಮ್ಮ ಫುಲ್ಲು ಇಂಟ್ರೆಸ್ಟ್ ಏನಿತ್ತು ಅದನ್ನು ಹಾಫ್ ಮಾಡ್ತೀವಿ ನಾವಿಲ್ಲಿ, ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ 6% ಸಿಗುತ್ತೆ ನಿಮಗೆ. ಸೊ ಎನ್ನಿಗೆ ಇಂಟು 2 ಮಾಡ್ತೀವಿ. ಇಲ್ಲೂ 2 ಅಂದರೆ ಏನು, ಅದು ಕೂಡ ಅಷ್ಟೇ ಮಲ್ಟಿಪಲ್ ಡಿಸ್ಕೌಂಟಿಂಗ್, ಅಂದರೆ ಹಾಫ್ ಇಯರ್ಲಿ ಟ್ವೈಸ್ ಇನ್ ಎ ಇಯರ್ ಅಂತ. ಸೊ 2 ಇಂಟು 3 ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೊತೀರಾ ಅಂದರೆ ನೀವು 10,000 ಇಂಟು ಪಿ ವಿ ಎಫ್ 6% ಆಫ್ 6 ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. 6 ಇಯರ್ಸ್ ಅನ್ನೋಕ್ಕಿಂತ ಅದು 6 ಟೈಮ್ಸ್ ಅಂತ ಕರಿಬೋದು. ಯಾಕಂತ ಹೇಳಿದ್ರೆ 3 ಇಯರ್ಸ್ ಅಷ್ಟೇ ಇರೋದು. 6 ಟೈಮ್ಸ್ ಡಿಸ್ಕೌಂಟಿಂಗ್ ಮಾಡೋದ್ರಿಂದ ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಏನು ಮಾಡ್ತೀರಾ ಅಂದರೆ 6%ಗೆ 6 ಇಯರ್ಸಿಗೆ ಎಷ್ಟು ಪಿ ವಿ ಫ್ಯಾಕ್ಟ್ರ್ ಇದೆ ಅಂತ ನೋಡ್ಕೋಬೇಕು. ಇನ್ನೊಂದು ಸರಿ ಹೇಳ್ತೀನಿ ನಾನು. ಪಿ ವಿ ಫ್ಯಾಕ್ಟರ್ ಟೇಬಲ್ ನೋಡಬೇಕಾದ್ರೆ 6%ಗೆ 6 ಇಯರ್ಸಿಗೆ ನೋಡಿದ್ರೆ ನಿಮಗೆ 0.705 ಸಿಗುತ್ತೆ. ಸೊ ಅದನ್ನು ಇಂಟು ಮಾಡಿದ್ರೆ ಆ್ಯಸ್ ಇಟ್ ಈಸ್ 10,000 ಇಂಟು 0.705 ಮಾಡಿದವಾಗ 7,050 ರೂಪೀಸ್ ಸಿಗುತ್ತೆ. ನೋಡಿ, ಹಿಂದಿನ ಮೆಥಡ್ ಪ್ರಕಾರ 7,047.22 ಸಿಕ್ಕಿತ್ತು, ಇಲ್ಲಿ 7,050. ತುಂಬ ನಿಯರೆಸ್ಟ್ ವ್ಯಾಲ್ಯೂಗಳೇ ಸಿಗುತ್ತೆ ಯಾವಾಗಲೂ. ಓಕೆನಾ. ಸೊ ಈ ಮೆಥಡ್ನ ಫಾಲೋ ಮಾಡಿದ್ರೆ ಇದು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ, ಇದನ್ನು ಫಾರ್ಮುಲಾ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಇದೇನಿದು ಇನ್ ಕೇಸ್ ಆಫ್ ಮಲ್ಟಿಪಲ್ ಡಿಸ್ಕೌಂಟಿಂಗ್ ಪೀರಿಯಡ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ರಿಸೀವೇಬಲ್ ಆಫ್ಟರ್ 3 years if the discount rate is 10% per annum, calculate semi-annually. ಹಿಂದಿನ ಪ್ರಾಬ್ಲಮ್ ಇದಕ್ಕೂ ಅಂಥ ಡಿಫರೆನ್ಸ್ ಏನಿಲ್ಲ. ದ ಡಿಫರೆನ್ಸ್ ಈಸ್ ಡಿಸ್ಕೌಂಟ್ ರೇಟ್. ಆ ಲೆಕ್ಕದಲ್ಲಿ 12% ಇತ್ತು, ಈ ಲೆಕ್ಕದಲ್ಲಿ 10% ಇದೆ. ನೋಡೋಣ ಯಾವ ಥರ ಸಾಲ್ವ್ ಮಾಡೋದು ಅಂತ. ಸೊಲ್ಯೂಷನ್ ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಡಿವೈಡೆಡ್ ಬೈ, ಮತ್ತೆ ಸೇಮ್, ಯಾಕಂತ ಹೇಳಿದ್ರೆ ಇಲ್ಲಿ ಸೆಮಿ ಆ್ಯನ್ವಲಿ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ಡಿವೈಡೆಡ್ ಬೈ ಆರ್ ಡಿವೈಡೆಡ್ ಬೈ ಎಷ್ಟು ಹಾಕೋತೀನಿ ನಾನು, 2 ಹಾಕೋತೀನಿ. ಓಕೆನಾ. ಅಕಸ್ಮಾತ್ ಕ್ವಾರ್ಟರ್ಲಿ ಅಂತ ಕೊಟ್ಟಿದ್ದೀರಾ, ಆರ್ ಡಿವೈಡೆಡ್ ಬೈ ಎಷ್ಟು ಹಾಕೋತೀನಿ ನಾನು, ಡೈರೆಕ್ಟ್ಲಿ 4 ಹಾಕೋತೀನಿ. ಓಕೆನಾ. ಸೊ ಆರ್ ಡಿವೈಡೆಡ್ ಬೈ 2 ಪವರ್ ಆಫ್ 2n. ಮತ್ತು ಇಲ್ಲಿ ಯಾಕೆ 2 ಅಂತ ಹೇಳಿದ್ರೆ ಸೆಮಿ ಆ್ಯನ್ವಲಿ ಮೀನ್ಸ್ there is a discount rate which is calculated twice in a year. ಹಾಗಾಗಿ 2 ಇಂಟು ಎನ್ ಮಾಡ್ಕೋತೀನಿ. ಓಕೆನಾ. ಡಿಸ್ಕೌಂಟೆಡ್ ಹಾಫ್ ಇಯರ್ಲಿ. ಪಿ ವಿ ಗೊತ್ತಿಲ್ಲ, ಎಫ್ ಇ 10,000 ಇದೆ, ಆರ್ ಈಕ್ವಲ್ಸ್ ಟು 10% ಮೀನ್ಸ್ 0.10. ಎಮ್ ಇದನ್ನು ಬರೀಬೇಕು ಅಂತೇನಿಲ್ಲ, ಯಾಕಂದರೆ ನಾವು ಡೈರೆಕ್ಟಾಗಿ ಫಾರ್ಮುಲಾಗೆ ವ್ಯಾಲ್ಯೂನ ಹಾಕ್ಬಿಟ್ಟಿದ್ದೀವಿ. ಹಾಫ್ ಇಯರಿಗೆ 2 ಅಂತ ಹಾಕ್ಕೊಟ್ಟಿದ್ವಿ. ಎನ್ ಈಕ್ವಲ್ಸ್ ಟು 3 years. ಸೊ ಪಿ ವಿ ಈಕ್ವಲ್ಸ್ ಟು 10,000 ಡಿವೈಡೆಡ್ ಬೈ 1 ಪ್ಲಸ್ 0.10 ಏನು ಇಂಟ್ರೆಸ್ಟ್ ರೇಟ್ ಇತ್ತು ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊತೀನಿ, ಯಾಕಂದರೆ ಹಾಫ್ ಇಯರಿಗೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ, ಇಂಟು 2 ಇಂಟು 3. ಮತ್ತು ಇಲ್ಲಿ 3ಗೆ ಯಾವುದನ್ನ ಇಂಟು ಮಾಡ್ತಿದ್ದೀನಿ ನಾನು, 2ನ ಇಂಟು ಮಾಡ್ತೀನಿ, ಯಾಕಂದರೆ ಹಾಫ್ ಇಯರ್ನ ಅದು
ಡಿನೋಟ್ ಮಾಡುತ್ತೆ, ಟ್ವೈಸ್ ಇನ್ ಇಯರ್ ಅನ್ನೋದನ್ನು ಅರ್ಥ ಕೊಡುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1 ಪ್ಲಸ್ 0.05 ಸಿಗುತ್ತೆ. ಯಾಕಂದರೆ 0.10ನ ನಾವು ಡಿವೈಡ್ ಮಾಡ್ಕೊಂಡಾಗ 0.05 ಸಿಗುತ್ತೆ. 2 ಇಂಟು 3 ಮಾಡಿದಾಗ ಪವರ್ ಆಫ್ 6 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1 ಪ್ಲಸ್ 0.05 ಮಾಡಿದಾಗ 1.05 ಸಿಗುತ್ತೆ. 6 ಪವರ್ ಆಫ್ 6 ಆ್ಯಸ್ ಇಟ್ ಈಸ್ ಕೆಳಗಡೆ ಇಳಿಸ್ಕೊತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಡಿವೈಡೆಡ್ ಬೈ 1.05ನ ಪವರ್ ಆಫ್ 6 ತೆಗೆದವಾಗ ನಿಮಗೆ 1.34 ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ 10,000 ಡಿವೈಡೆಡ್ ಬೈ 1.34 ಮಾಡಿದವಾಗ ಪಿ ವಿ ಈಕ್ವಲ್ಸ್ ಟು, ದಟ್ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಈಕ್ವಲ್ಸ್ ಟು 7,463 ಸಿಗುತ್ತೆ. 7,463 ಸಿಗುತ್ತೆ. ಅಥವಾ ನೀವೇನು ಮಾಡ್ಬೋದು, ಇದನ್ನು ನಾನು ಹೇಳಿದ್ನಲ್ವಾ ಹಿಂದಿನ ಲೆಕ್ಕ ಮಾಡಿದ್ರಲ್ಲ, ಡೈರೆಕ್ಟ್ ಫಾರ್ಮುಲಾ ಏನು ಪಿ ವಿ ಫ್ಯಾಕ್ಟರ್ ಏನು ನಾವು ಉಪಯೋಗಿಸ್ಕೊಂಡು ಮಾಡ್ತೀವಲ್ಲ ಆ ಥರ ಮಾಡೋದಾದರೆ ಪಿ ವಿ ಈಕ್ವಲ್ಸ್ ಟು ಎಫ್ ವಿ ಇಂಟು ಪಿ ವಿ ಎಫ್. ಆರ್ನ ಏನು ಮಾಡಬೇಕಾಗತ್ತೆ, ಡಿವೈಡೆಡ್ ಬೈ 2 ಮಾಡಬೇಕಾಗತ್ತೆ. ಎನ್ಗೆ ಏನು ಮಾಡಬೇಕು, ಇಂಟು 2ನ ಸೇರಿಸ್ಕೋಬೇಕು. ಸೊ ಹಾಗಾಗಿ 2 ಇಂಟು ಎನ್ ಆರ್ ಎನ್ ಇಂಟು 2 ಯಾವ ಥರ ಮಾಡಿದ್ರು ನೋ ಪ್ರಾಬ್ಲಮ್. ನೆಕ್ಸ್ಟ್ ಸೊ ಎಫ್ ವಿ ನಮಗೆ ಗೊತ್ತಿದೆ 10,000 ಇಂಟು ಪಿ ವಿ ಎಫ್ ಅಂತ ಬರ್ಕೋತೀವಿ. ಆರ್ ಮೀನ್ಸ್ 10% ಅಲ್ವಾ. ಸೊ 10%ನ ಡಿವೈಡೆಡ್ ಬೈ 2 ಮಾಡ್ಕೊತೀವಿ. 2 ಇಂಟು ಎನ್ ಮೀನ್ಸ್ 2 ಇಂಟು 3, ನಂಬರ್ ಆಫ್ ಇಯರ್ಸ್ 3 ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 10,000 ಇಂಟು ಪಿ ವಿ ಎಫ್ 10%ಅಲ್ಲಿ ಡಿವೈಡ್ ಬೈ 2 ಮಾಡಿದವಾಗ ಎಷ್ಟು ಬರುತ್ತೆ, 5%. 2 ಇಂಟು 3 ಮಾಡಿದವಾಗ ಎಷ್ಟು ಬರುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ, 6 ಇಯರ್ಸ್. ಸೊ ನೀವು ಪಿ ವಿ ಫ್ಯಾಕ್ಟ್ರಲ್ಲಿ ಯಾವ ವರ್ಷದ ಯಾವ ಪರ್ಸೆಂಟೇಜ್ ನೋಡಬೇಕು, 5% ನೋಡಬೇಕು. 6 ಇಯರ್ಸಿಗೆ ಎಷ್ಟಾಗುತ್ತೆ ಅಂತ, ಓಕೆನಾ. 6 ಟೈಮ್ಸ್ ಅಂತ ಅರ್ಥ. 6 ಇಯರ್ಸಿಗೆ ನೋಡಬೇಕು, ಕನ್ಫ್ಯೂಸ್ ಆಗೋದು ಬೇಡ. ಅದಕ್ಕೆ 6 ಇಯರ್ಸ್ ಅಂತಲೇ ಹಾಕಿ ನಾನು ನೋಡಿದವಾಗ 0.746 ಅನ್ನೋ ಒಂದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕಿಗೆ ಹೋಗಿ 5% ಕಾಲಮಲ್ಲಿ 6 ಇಯರ್ಸ್ನ ರೋನ ಚೆಕ್ ಮಾಡಿದವಾಗ ನಿಮಗೆ 0.746 ಸಿಗುತ್ತೆ. ನೀವು ನೋಡಬೇಕಾಗಿರೋದು ಪ್ರೆಸೆಂಟ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ನ ನೋಡಬೇಕಾಗಿರೋದು ನೀವು, ಓಕೆನಾ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತಲೂ ಕರಿತೀವಿ. ಸೊ ಅದನ್ನು ಮಾಡಿದವಾಗ ನಿಮಗೆ 7,463 ಬರುತ್ತೆ. ನೋಡಿ 7,463 ಈ ಮೆಥಡಲ್ಲೂ 7,463 ಸಿಗುತ್ತೆ, ಈ ಮೆಥಡಲ್ಲೂ ನಿಮಗೆ 7,463 ಸಿಗುತ್ತೆ. ಸೊ ಈ ಸೆಷನಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿಂಗಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸಿಂಗಲ್ ಕ್ಯಾಶ್ ಫ್ಲೋ, ಒಂದೇ ಒಂದು ಕ್ಯಾಶ್ ಫ್ಲೋನ ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿರ್ತಾರೆ ನಮಗೆ, ಅದರ ಈಗಿನ ವ್ಯಾಲ್ಯೂ ಎಷ್ಟು ಅಂತ ನಾವು ಡಿಸ್ಕೌಂಟ್ ರೇಟ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಓಕೆನಾ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಮಲ್ಟಿಪಲ್ ಕ್ಯಾಶ್ ಫ್ಲೋ, ಅಂದರೆ ಎವ್ರಿ ಇಯರ್ ಬೇರೆ ಬೇರೆ ಕ್ಯಾಶ್ ಫ್ಲೋ ಮತ್ತು ಎವ್ರಿ ಇಯರ್ ಸೇಮ್ ಕ್ಯಾಶ್ ಫ್ಲೋ ಬಂದವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ, ಓಕೆನಾ. ಸೊ ನಾನು ಇದಕ್ಕೂ ಕೂಡ ಈ ಒಂದು ಬುಕ್ಸ್ಗಳನ್ನು ನಾನು ರೆಫರ್ ಮಾಡಿದ್ದೆ. ನೀವು ಬೇಕಾದಷ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಆ ಎಲ್ಲ ಬುಕ್ಗಳಲ್ಲೂ ಕೂಡ ಟೈಮ್ ವ್ಯಾಲ್ಯೂ ಅನ್ನೋದು ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಫಾರ್ಮುಲಾಗಳಲ್ಲಿ ಸ್ಲೈಟ್ ಚೇಂಜಸ್ ಇರುತ್ತೆ. ಸೊ ಫಾರ್ಮುಲಾಗಳು ಏನು ಬದಲಾವಣೆಗಳೇನಿಲ್ಲ. ಕೆಲವು ಕಡೆ ನಾವು ಆರ್ ಅಂತ ಕರೆಯಲ್ಲಿ ಅವರು ಐ ಅಂತ ಹಾಕಿರ್ತಾರೆ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟಿಗೆ ನಾವು ಆರ್ ಅಂತ ಡಿನೋಟ್ ಮಾಡಿರ್ತೀವಿ, ಕೆಲವೊಂದು ಕಡೆ ಐ ಅಂತಲೇ ಡಿನೋಟ್ ಮಾಡಿರ್ತಾರೆ, ಕೆಲವೊಂದು ಕಡೆ ನಾವೇನು ಪಿ ಅಂತ ಡಿನೋಟ್ ಮಾಡಿರ್ತೀವಿ ಪ್ರೆಸೆಂಟ್ ವ್ಯಾಲ್ಯೂನ, ಓಕೆನಾ. ಕೆಲವೊಂದು ಕಡೆ ಆರ್ ಅಂತ ಡಿನೋಟ್ ಮಾಡಿರ್ತಾರೆ. ಹಾಗಾಗಿ ನೋ ಪ್ರಾಬ್ಲಮ್, ಎಲ್ಲದು ಮೆಥಡ್ಸು ಸೇಮ್ ಇರುತ್ತೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನಲ್ಲಿ ನಾವು ಪ್ರೆಸೆಂಟ್ ವ್ಯಾಲ್ಯೂನ ಮುಂದಿನ ಲೆಕ್ಕಗಳನ್ನು ನೋಡೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.